ಹಲೋ. ಲೋ ಕೃಷ್ಣ, ಎಲ್ಲೋ ಇದೆಯಾ? ರಾಮ್ ಭಟ್ರ ಮ್ಯಾಟ್ರನ್ನ ಅಪ್ಪಂಗೆ ಇನ್ನೂ ಹೇಳಿಲ್ಲ ಕಣೋ. ನಿನ್ನ ನಂಬಿ ನೀನೇನೋ ಒಂದು ಮಾಡ್ತೀನಿ ಅಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಇಂಟ್ರೊಡಕ್ಷನ್ ಆಯಿತು, ದೀಪ ಬೆಳಗಿದೆ ಆಯಿತು, ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಅಪ್ಪ ಯಾವ ಮೂಮೆಂಟ್ ಆದರೂ ಊಟ ಬಗ್ಗೆ ಕೇಳ್ಬೋದು. ಎಲ್ಲಿದೆಯಾ, ಏನು ಮಾಡ್ತಿದ್ಯಾ? ವಿನಿ, ಸಾರಿ ಕಣ, ನಾನು ಎಲ್ಲ ಕಡೆ ಟ್ರೈ ಮಾಡಿದೆ, ಯಾರೋ ಭಟ್ರು ಸಿಗ್ತಾ ಇಲ್ಲ. ನನಗೆ ಅಡುಗೆ ಅರೇಂಜ್ಮೆಂಟ್ಸಲ್ಲಿ ನಿನ್ಗೆ ಎಲ್ಪ್ ಮಾಡೋಕ್ಕಾಗಲಿಲ್ಲ ಕಣ. ಏನೋ ಹೇಳ್ತಿದ್ಯಾ? ನಾನು ನಿನ್ನ ನಂಬ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಕಣೋ. ಅಪ್ಪನಿಗೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಾ ಇದೀನಿ. ಯಾವ ಮೂಮೆಂಟ್ ಆದ್ರೂ ಅಪ್ಪ ಊಟದ ಬಗ್ಗೆ ಕೇಳ್ತಾರೆ, ನಾನು ಏನು ಹೇಳಿ ಅವ್ರಿಗೆ? ಲೋ ಗುರುವೇ, ನಾನು ಟ್ರೈ ಮಾಡ್ತೀನಿ ಅಂತ ಅಷ್ಟೇನಪ್ಪ. ಆದರೆ ಇವಾಗ ನೋಡಿದ್ರೆ ಎಲ್ಲ ನನ್ನಿಂದನೇ ತಪ್ಪಾಗಿದೆ ಅಂತ ಮಾತಾಡ್ತಾ ಇದೆಯಾ? ಅಮ್ಮಮ್ಮ ಅಂದರೆ ಏನಾಗತ್ತೆ, ಎಲ್ಲ ವಿಷಯ ಅಪ್ಪಂಗೆ ಹೇಳ್ಬಿಡು. ಭಟ್ರಿಗೆ ಈ ಥರ ಆಯಿತು, ಅಡುಗೆ ರೆಡಿ ಇಲ್ಲ ಅಂತ ಎಲ್ಲ ವಿಷಯ ಹೇಳ್ಬಿಡು. ಅಪ್ಪ ಮ್ಯಾಕ್ಸಿಮಮ್ ಬಾಯಿಗೆ ಬಂದಂಗೆ ಬೈತಾರೆ ಅಷ್ಟೇ. ವರ್ಷಾನುಗಟ್ಲೆ ನಾನು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಬಯಸ್ಕೊತಾನೆ ಇರ್ತೀನಿ. ಇವತ್ತೊಂದಿನ ನೀ ಬಯಸ್ಕೊಳ್ಳೋ, ಏನಾಗಲ್ಲ. ಲೋ ಕೃಷ್ಣ, ಏನೋ ಮಾತಾಡ್ತಿದ್ಯಾ ನೀನು? ನೀನೆ ನಂಬಿ ನೀನು ಹೆಂಗೋ ಒಂದು ಅರೇಂಜ್ ಮಾಡ್ತೀಯ ಅಂತ ಬಂದಿದ್ದೀನಲ್ಲೋ, ಇವಾಗ ಆಗಲ್ಲ ಅಂದ್ರೆ ಹೆಂಗೆ? ನೀನು ವೆಯ್ಟ್ ಮಾಡು ಅಂತ ನಾನೇನು ಹೇಳಿದ್ನ? ಸರಿಯಪ್ಪ, ನಂದೇ ತಪ್ಪು, ಇಡು ಫೋನು. ಏನು ಮಾಡೋದು ಇವಾಗ? ಅಪ್ಪನ ಹತ್ರ ಹೋಗಿ ಊಟ ಇಲ್ಲ ಅಂದರೆ ಅಷ್ಟೇ ನನ್ನ ಕತೆ. ಎಂಥ ಸಂಕಟಕ್ಕೆ ಸಿಕ್ಕಾಕ್ಸ್ಬಿಟ್ಟು ಕೃಷ್ಣ. ಕೃಷ್ಣ, ಇಲ್ಲೇ ಇದೆಯಲ್ಲೋ, ಏನೋ ನಿಂದು? ನೀ ಕಾಲ್ ಕಟ್ ಮಾಡಿದೆ, ಅದಕ್ಕೆ ಡೈರೆಕ್ಟಾಗಿ ಬಂದ್ಬಿಟ್ಟು ಊಟ ಅರೇಂಜ್ ಆಗಿಲ್ಲ ಅಂತ ಹೇಳೋಣ ಅಂತ ಬಂದೆ. ನನಗೆ ಕೋಪ ಬರಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ನನಗೆ ಪಿತ್ತ ನೆತ್ತಿಗೆರ್ಸ್ತಾ ಇದೆಯಾ ನೀನು? ಮಕ ಮೂತಿ ನೋಡಲ್ಲ, ಚಚ್ಚಾಕ್ಬಿಡ್ತೀನಿ. ಓಕೆ, ಚಾಕ್ಬಿಡ್ತೀನಿ. ಲೇ, ಈ ಟೆನ್ಷನಲ್ಲಿ ಇಷ್ಟಿಷ್ಟು ಅರ್ಜೆಂಟಲ್ಲಿ ಯಾರು ಅಡುಗೆ ಮಾಡ್ತಾರೆ? ನಾನು ಬಿಡು, ಆ ಕೃಷ್ಣ ಪರಮಾತ್ಮ ಬಂದ್ರೂ ಆ ಭಟ್ರು ಕರ್ಕೊಂಬಂದು ಅಡುಗೆ ಮಾಡ್ಸೋದಕ್ಕೆ ಆಗಲ್ಲ. ಕೃಷ್ಣ, ಮುಖ ನೋಡು, ಒಳ್ಳೆ ಗಾಬರಿ ಮಾಡ್ಕೊಂಡು ಹೆಂಗಾಗ್ಬಿಟ್ಟಿದೆ, ಗೊಬ್ಬರ ಥರ. ಗಾಬರಿ ನನ್ನ ಮಗನೇ. ನಿನಗೆ ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ ಗೊತ್ತಾ? ವೆನ್ ಕೃಷ್ಣ ಇಸ್ ಹಿಯರ್, ವೈ ಫಿಯರ್? ಒಳಗೋಗಿ ನೋಡಪ್ಪ, ನಿನಗೆ ಎಲ್ಲ ಗೊತ್ತಾಗತ್ತೆ. ಏನ್ ಮಾಡಿದೆ ನೀನು? ಏನ್ ಮಾಡಿದೀನಿ ಬಿಟ್ಟಿದ್ದೀನಿ ಅವೆಲ್ಲ ಬಿಡು, ಫಸ್ಟ್ ಒಳಗೋಗಿ ನೋಡೋ, ನಿಂಗೆ ಅರ್ಥ ಆಗತ್ತೆ. ಸರಿ, ನೀನು ಬಾ. ಬೇಡಪ್ಪ, ಒಳಗೆ ನಮ್ಮ ಡಾನ್ ಸೂರ್ಯಪ್ರಕಾಶ್ ಅವ್ರು ಇರ್ತಾರೆ, ನಾನು ಬರೋದು ಎಲ್ಲ ಸೆಟ್ ಆಗಲ್ಲ. ನೀನು ಹೋಗು, ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಅಮ್ಮ, ನಾನು ಏನೇನೆಲ್ಲ ಕಷ್ಟಪಟ್ಟು ಈ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ, ಇದೆಲ್ಲ ನಮ್ಮ ಅಪ್ಪಂಗೆ ಗೊತ್ತಾಗದಿದ್ರೂ ಪರವಾಗಿಲ್ಲ. ಇದನ್ನೆಲ್ಲ ನೀನು ನೋಡ್ತಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಅಷ್ಟೇ ಸಾಕು.